ವೀಕ್ಷಕರೇ, ಪವರ್ ಫೋಕಸ್ ನಲ್ಲಿ ಸಾಮಾನ್ಯವಾಗಿ ಪೊಲಿಟಿಕಲ್ ಡಿಬೇಟ್ಸ್ ನಡೀತಾ ಇತ್ತು, ಅಥವಾ ಅಂದಿನ ದಿನದ ಯಾವ್ದಾದ್ರು ಮೇಜರ್ ಇಶ್ಯೂ ಅಥವಾ ಕರೆಂಟ್ ಅಫೇರ್ ಪೊಲಿಟಿಕಲ್ ಅಥವಾ ಬೇರೆ ಬೇರೆ ಯಾವುದಾದ್ರೂ ವಿಚಾರಗಳಿದ್ರೆ ನಾವು ಡಿಬೇಟ್ ಮಾಡ್ತಾ ಇದ್ದೆ. ಆದರೆ ಇವತ್ತು ಡಿಬೇಟ್ ಮಾಡೋದಿದೆಯಲ್ಲ, ಆ್ಯಕ್ಚುಲಿ ಡಿಬೇಟಿಗೆ ಕೂರಕ್ಕೆ ನಾಚಿಕೆ ಆಗುತ್ತೆ. ಬಟ್ ಸ್ಟಿಲ್ ಇಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡದೆ ಹೋದರೆ ಒಂದು ಸರ್ಕಾರಕ್ಕೂ ಚಾಟಿ ಬೀಸದೇ ಇರೋಕ್ಕಾಗಲ್ಲ, ಇನ್ನೊಂದು ಇಂಥ ಅಧಿಕಾರಿಗಳಿಗೂ ಬುದ್ಧಿ ಬರೋದಿಲ್ಲ. ಪೊಲೀಸರು ಇರೋದು ನಾಗರಿಕರ ಹಿತರಕ್ಷಣೆಯನ್ನು ಕಾಯೋದಕ್ಕೆ, ಪೊಲೀಸರು ಇರೋದು ಒಂದು ಸೇವೆಗೋಸ್ಕರ, ಜನರ ರಕ್ಷಣೆ ಮಾಡೋದಕ್ಕೆ, ಒಂದು ಹಕ್ಕುಗಳನ್ನು ಕಾಪಾಡೋದಕ್ಕೆ, ಜನರ ಸೇವೆಗೋಸ್ಕರ, ಸಮಾಜದ ಸೇವೆಗೋಸ್ಕರ ಅಂತ ಮಾತನಾಡ್ತೀವಿ. ಇಂಥ ಪೊಲೀಸರೇ ಪೋಲಿಗಳಾಗ್ಬಿಟ್ರೆ ಏನಾಗತ್ತೆ? ಅದಕ್ಕೆ ಯಾವ ಹುದ್ದೆ ಲಿಮಿಟ್ಟು ಇಲ್ಲ, ಏನೂ ಇಲ್ಲ. ಯಾರೋ ಕೆಳಹಂತದ ಸಿಬ್ಬಂದಿ ಏನೋ ಮಾಡಿದ್ರು ಅಂದ ತಕ್ಷಣ ಯಾವಾಗಲೂ ಅಷ್ಟೇ ಕೆಳಹಂತದ ಸಿಬ್ಬಂದಿಯ ತಲೆದಂಡ ಬಹಳ ಈಸಿಯಾಗಿ ಆಗ್ಬಿಡುತ್ತೆ. ದೊಡ್ಡ ದೊಡ್ಡ ಗ್ರೇಡ್ ಆಫೀಸರ್ಗಳನ್ನು ಅಷ್ಟು ಸುಲಭವಾಗಿ ತಲೆದಂಡ ಸರ್ಕಾರಗಳು ಮಾಡೋದಿಲ್ಲ, ಅಥವಾ ಯಾರು ಅದ್ರ ಬಗ್ಗೆ ಗಮನನೂ ಎತ್ತೋದಿಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಯಾಕೆಂದ್ರೆ ಅಷ್ಟು ಫೆಸಿಲಿಟಿ ಇರುತ್ತೆ, ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಳೆದು ನಿಂತುಬಿಟ್ಟಿರ್ತಾರೆ, ತಿಮಿಂಗ್ಲಗಳಾಗ್ಬಿಟ್ಟಿರ್ತಾರೆ ಇಲಾಖೆಗಳಲ್ಲಿ 16 ವರ್ಷ ಕೆಲಸ ಮಾಡಿ. ಯಾಕೆ ಇವತ್ತು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, DIG ರಾಮಚಂದ್ರ ರಾವ್ ಅವರ ರಾಸಲೀಲೆ ಅಂತ ನೀವೇನು ನೋಡಿದ್ರಲ್ಲ, ಇದು ರೀಸೆಂಟಾಗಿ ಆಗಿರೋದಂತೂ ಖಂಡಿತ ಅಲ್ಲ. ರಾಮಚಂದ್ರ ರಾವ್ ಅವರೇ ಹೇಳ್ದಂಗೆ ಬಹಳ ವರ್ಷಗಳ ಹಿಂದಿಂದು ಅಂತ ಹೇಳ್ತಾ ಇದ್ರು. ಎಷ್ಟು ವರ್ಷದ ಹಿಂದಿಂದಾದರೂ ಆಗಲಿ ರೀ, ಒಬ್ಬ DIG ಗ್ರೇಡ್ ಆಫೀಸರು ಯೂನಿಫಾರ್ಮ್ ಹಾಕೊಂಡು ತನ್ನ ಕಚೇರಿಯ ಒಳಗಡೆ ಹೆಣ್ಮಕ್ಳ ಜೊತೆಗೆ ಇವನ ರಾಸಲೀಲೆಗಳು ನಡೆಯುತ್ತೆ, ಕಾಮಲೀಲೆಗಳು ನಡೆಯುತ್ತೆ, ಕಾಮತೃಷೆ ತೀರಿಸ್ಕೊಳ್ಳೋದಕ್ಕೆ ಸರ್ಕಾರಿ ಕಚೇರಿಯನ್ನ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಕೀಳು ಮಟ್ಟದಲ್ಲಿ ಇವ್ರು ಇರಬಹುದು. ಆ್ಯಂಡ್ ಹೀ ಈಸ್ ಅನ್ಫಿಟ್. ನಾನು ಹೇಳ್ತಾ ಇದ್ದೀನಲ್ಲ, ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೈತಿಕ ಹೊಣೆ ಹೊತ್ತು ಇನ್ನೇನು ಮೇಗೇನೋ ರಿಟೈರ್ಡ್ ಆಗ್ತಾರೆ ಅಂತ ಅನ್ಸುತ್ತೆ. ಅಷ್ಟರಲ್ಲೇ ನೈತಿಕ ಹೊಣೆ ಹೊತ್ತು ಆ ಯೂನಿಫಾರ್ಮನ್ನು ಕಳಚಿಟ್ಬಿಟ್ಟು ಮನೆಗೆ ಹೋಗೋದು ವಾಸಿ ಅಂತ ನಾನು ಹೇಳ್ತೀನಿ. ಇದ್ರ ಬಗ್ಗೆ ಸಂಪೂರ್ಣ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಇಷ್ಟು ದಿನ ಪೊಲೀಸರ ಮೇಲೆ ಕ್ರಿಮಿನಲ್ ಆರೋಪಗಳಿರ್ತಾ ಇದ್ವು. ದುಡ್ಡು ಕದ್ರು, ಅಥವಾ ದುಡ್ಡು ಸಾಗಣೆ ಮಾಡೋದಕ್ಕೇನೋ ಸಹಾಯ ಮಾಡಿದ್ರು, ಇಲ್ಲ ಬ್ಯಾಂಕ್ ದರೋಡೆಯಲ್ಲಿ ಇವರು ಭಾಗಿಯಾಗಿದ್ರು, ಈ ಥರದ ಆರೋಪಗಳಿತ್ತು. ಇಂಥದ್ರಲ್ಲಿ ಭಾಗಿನೂ ಆಗಿದ್ರು ಬಹಳ ಜನ ಪೊಲೀಸ್ ಸಿಬ್ಬಂದಿ. ಆದರೆ ಇಂಥ ರಾಸಲೀಲೆಗಳಲ್ಲೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಮುಂದಿದ್ದಾರೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಲೆಟ್ಸ್ ಗೋ ಫಾರ್ ದ ಡಿಬೇಟ್ ಅಂಡ್ ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ರಾಜ್ಯ ಗೃಹ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ DGP. 93 ಬ್ಯಾಚ್ನ IPS ಆಫೀಸರ್ ಉನ್ನತ ಹುದ್ದೆಯಲ್ಲಿದ್ದಾರೆ. ರಾಮಚಂದ್ರ ರಾವ್ ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿ ನಾಚಿಕೆಗೇಡು ಕೃತ್ಯವನ್ನ ಮಾಡಿದ್ದಾರೆ. ದಕ್ಷತೆಗೆ ಹೆಸರಾಗಿರುವ ಕರ್ನಾಟಕ ಪೊಲೀಸ್ಗೆ ಒಂದು ಕಪ್ಪು ಮಸಿ. ಇವರು DGP ರಾಮಚಂದ್ರ ರಾವ್ ಚೆಲ್ಲಾಟದ ವಿಡಿಯೋ ಈಗ ಸ್ಫೋಟಗೊಂಡಿದೆ. ಕರ್ನಾಟಕ ಪೊಲೀಸರು ಅಂತಂದ್ರೆ ದೇಶದಲ್ಲೇ ಒಂದು ದೊಡ್ಡ ಹೆಸರಿದೆ. ಅವರ ದಕ್ಷತೆಗೆ, ಕಾರ್ಯಕ್ಷಮತೆಗೆ ಮತ್ತು ಅವರ ಇಂಟೆಲಿಜೆನ್ಸ್ಗೆ ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಅಷ್ಟು ವ್ಯಾಲ್ಯೂ ಇದೆ. ಆದರೆ ಕರ್ನಾಟಕ ಪೊಲೀಸರಿಗೆ ಕಪ್ಪು ಮಸಿ ಬಳಿಯುವಂಥ ಕೆಲಸ ಮಾಡಿರೋದು ಯಾರು ಅಂತಂದ್ರೆ DGP ರಾಮಚಂದ್ರ ರಾವ್ ಅವರು. ಯಾವ ದಕ್ಷತೆನೂ ಇಲ್ಲ, ಯಾವ ನೈತಿಕತೆನೂ ಇಲ್ಲ ಇವ್ರಿಗೆ. ಯೂನಿಫಾರ್ಮ್ ಮೇಲೆ ಕಿಂಚಿತ್ತೂ ಗೌರವ ಇಲ್ಲ. ನೀವು ಆ ದೃಶ್ಯಗಳನ್ನು ನೋಡಿದ್ರೆ ನನಗಂತೂ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಾಗಲ್ಲ. ಸಾರಿ ಟು ಯೂಸ್ ಸಚ್ ಕೈಂಡ್ ಆಫ್ ವರ್ಡ್ಸ್, ಬಟ್ ಸ್ಟಿಲ್ ಅವ್ರು ಹಾಕಿರೋ ಯೂನಿಫಾರ್ಮ್ಗೆ ಅವ್ರಿಗೆ ಮರ್ಯಾದೆ ಇಲ್ಲ ಅಂತಂದ್ರೆ ಅವ್ರಿಗೆ ಯಾರ್ರೀ ಮರ್ಯಾದೆ ಕೊಡ್ತಾರೆ? ಕಚೇರಿಯಲ್ಲೇ ಅಶ್ಲೀಲ ಅಸಭ್ಯ ವರ್ತನೆಯನ್ನ ತೋರಿದ್ರು DGP. ರಾಮಚಂದ್ರ ರಾವ್ ಅಲ್ಲ ಇವರು, ಕಾಮಚಂದ್ರ ರಾವ್ ಅಂತ ಪವರ್ TV ಇವರಿಗೆ ಹೆಸರು ಕೊಟ್ಟಿದೆ. ಯಾಕೆ ಅಂದ್ರೆ ಅವರೇ ಮಾಡ್ಕೊಂಡಿರೋ ಕೃತ್ಯ ಅದು. ಪೊಲೀಸ್ ಅಪ್ಪನ ಕಾಮಚಂದ್ರ ರಾವ್ ಅವರ ನವರಂಗಿ ಆಟಗಳು ಇವತ್ತು ಹೊರಗಡೆ ಬರ್ತಾ ಇದೆ. ಯೂನಿಫಾರ್ಮ್ನಲ್ಲೇ ಮಾನಗೇಡಿ ಕೃತ್ಯದ ದೃಶ್ಯ ವೈರಲ್ ಆಗಿದೆ. ಕುರ್ಚಿ ಹಿಂದೆ ಘನತೆಯ ತಿರಂಗ ಇದೆ, ಪೊಲೀಸ್ ಇಲಾಖೆ ಧ್ವಜ ಇದೆ. ಮಧ್ಯದಲ್ಲಿ ಚೇರಲ್ಲಿ ಕೂತ್ಕೊಂಡು ಇವ್ರು ಮಾಡಿರೋದು ಮಾತ್ರ ಕಚ್ಚಡ ಕೆಲಸ ಅಂತಾನೆ ಹೇಳಬೇಕು. ಉನ್ನತ ಹುದ್ದೆಯಲ್ಲಿದ್ರು ಕಚೇರಿಯಲ್ಲಿ ಇವರ ಅವತಾರಗಳು ಏನೇನು, ಇದಕ್ಕೆ ಇವ್ರಿಗೊಂದು ದೊಡ್ಡ ರೂಮ್ ಬೇಕು, ಒಂದು AC ರೂಮ್ ಬೇಕು, ಹೊರಗಡೆ ಇವ್ರಿಗೆ ಗನ್ಮ್ಯಾನ್ ಬೇಕು. ಆ್ಯಂಡ್ ಇವ್ರಿಗೆ ಕೆಳಹಂತದ ಸಿಬ್ಬಂದಿ ಸಲ್ಯೂಟ್ ಬೇರೆ ಹೊಡಿಬೇಕು. ಇವತ್ತು ಬಹುಶಃ ಅವ್ರಿಗೆ ಸಲ್ಯೂಟ್ ಹೊಡೆದಿರೋರೆಲ್ಲ ಅಸಹ್ಯ ಪಡ್ಕೊಳ್ತಾ ಇರ್ಬೋದು, ನಾಚಿಕೆ ಪಡ್ಕೊಳ್ತಾ ಇರ್ಬೋದು. ಇಂಥ ವ್ಯಕ್ತಿಗೆ ನಾವು ಸಲ್ಯೂಟ್ ಹೊಡೆದ್ಬಿಟ್ವಲ್ಲ. ಯಾಕೆಂದ್ರೆ ಪೊಲೀಸ್ ಸಲ್ಯೂಟ್ಗೆ ಅದರದೇ ಆದಂಥ ಒಂದು ಘನತೆ ಇದೆ, ಗೌರವ ಇದೆ. ಪೊಲೀಸರ ಆ ಕಾಕಿ ಇದೆಯಲ್ಲ, ಆ ಕಾಕಿಯಲ್ಲಿರೋ ಒಂದು ಸ್ಟಾರ್ ಇರಲಿ, ಅಥವಾ ಎಂಬ್ಲಮ್ ಇರಲಿ, ಬ್ಯಾಡ್ಜ್ ಇರಲಿ, ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ ರೀ. ಅದಕ್ಕೆ ಗ್ರೇಡ್ ಇರುತ್ತೆ. ಅದಕ್ಕೆ ಅದು ಸುಮ್ಮನೆ ಬಂದ್ಬಿಡಲ್ಲ. ಅದು DGP ಹುದ್ದೆಯಲ್ಲಿರೋದು, DIG ಹುದ್ದೆಯಲ್ಲಿರೋರು ಇವರು. DGP ಇನ್ನೇನು ರಿಟೈರ್ಡ್ ಆಗುವಂಥ ಸಮಯದಲ್ಲಿದ್ದಾರೆ ಇವರು. ಇದಕ್ಕೆ ರಾಮಚಂದ್ರ ರಾವ್ ಅವರು ಏನಂತ ಘನಕಾರ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಒಂದ್ಸಲಿ ನೋಡೋಣ. ರಾಸಲೀಲೆ ವಿಡಿಯೋ ಬಗ್ಗೆ ಪರಮೇಶ್ವರ್ ಅವರನ್ನ ಮೀಟ್ ಮಾಡೋಕ್ಕೂ ಮೊದಲು ಮಾತಾಡಿದ್ರು, ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ವಿಡಿಯೋದಲ್ಲಿರೋದು ನಾನಲ್ಲ, ಇದು AI ಜನರೇಟೆಡ್ ವಿಡಿಯೋ ಅಂತ.
ಈಗ ಯಾವ ವಿಡಿಯೋನ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು, ನನ್ನ ವಿರುದ್ಧ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅಂತ ಬಂಡತನದ ಮಾನಗೇಡಿ ಮಾತುಗಳನ್ನ ಆಡಿದ್ದಾರೆ. ಇಂಥ ಮೂರು ಬಿಟ್ಟವ್ರು ಮಾತ್ರ ಈ ತರ ಮಾತಾಡೋದಕ್ಕೆ ಸಾಧ್ಯ. ಎಸ್, ಬಹಳ ಕಟುವಾಗೆ ಮಾತಾಡಬೇಕಾಗುತ್ತೆ. ಕೇಳಕ್ಕೆ ಹಿಂಸೆ ಆಗ್ತಿದ್ರೆ ನನಗೂ ಮಾತಾಡಕ್ಕೆ ಕಷ್ಟ ಆಗ್ತಾ ಇದೆ ಇಂಥ ಪದಗಳನ್ನ ಬಳಸಿ. ಬಟ್ ಸ್ಟಿಲ್ ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾರೋ ಷಡ್ಯಂತ್ರ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಇರ್ಬೋದು, ಪೊಲೀಸ್ ಇಲಾಖೆಯಲ್ಲಿದ್ದವ್ರಿಗೆ ಒಂದಷ್ಟು ಜನ ಶತ್ರುಗಳಿರ್ಬೋದು, ಮತ್ತೊಂದು ಇರ್ಬೋದು. ಆದರೆ ಖಂಡಿತ ಇದು AI ವಿಡಿಯೋನಾ ಇಲ್ಲ ಒರಿಜಿನಲ್ ವಿಡಿಯೋ ಅಲ್ವಾ ಅಂತ ತಿಳ್ಕೊಳ್ಳೋದಿರಷ್ಟು ದಡ್ಡ ಶಿಖಾಮಣಿಗಳು ಇಲ್ಲಿ ಪೊಲೀಸವರು ಇಲ್ಲ, ಜನರು ಇಲ್ಲ, ಆ್ಯಂಡ್ ಪತ್ರಕರ್ತರು ಇಲ್ಲ. ಏನು ಮಾತಾಡಿದ್ರು ರಾಮಚಂದ್ರ ರಾವ್ ಕೇಳಿಸ್ಕೊಳ್ಳೋಣ. ನಮಗೆ ಶಾಕಿಂಗ್ ಇದೆ, ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯಿತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡಕ್ಕೆ ಇದೆ ಸಾಧ್ಯತೆ ಇದೆನಾ? ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಅದೇ ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ ಅಲ್ಲಿ. ಮುಜುಗರ ಸಹಜವಾಗಿ ತಂದಿದ್ದೀರಾ ಸರ್, ಸಾಕಷ್ಟು ಮುಜುಗರ ಆಗಿದೆ ಈ ಸರ್. ಇದು ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ಕ್ರಮ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಂಡಿದ್ವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ ಸುಳಿವೇನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್, ಏನ್ ಹೇಳಿ ಬಯಸ್ತೀರಾ ಅವ್ರಿಗೆ ಅಂತ? ಈ ತರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದೇ ಇದ್ರ ಬಗ್ಗೆ ನಮಗೆ ಶಾಕಿಂಗ್ ಇದೆ, ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯ್ತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ನೀವು ನೆನಪಿಸ್ಕೊಳ್ಬಹುದು, ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ರನ್ಯಾ ರಾವ್ಗೂ ರಾಮಚಂದ್ರ ರಾವ್ ಏನಪ್ಪ ಸಂಬಂಧ ಅಂತಿದ್ರೆ, ರಾಮಚಂದ್ರ ರಾವ್ ಅವರು ರನ್ಯಾ ರಾವ್ಳ ಸಾಕು ತಂದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮುನ್ನ ಗೃಹ ಇಲಾಖೆ ಈ ಕೂಡಲೇ ಈತನನ್ನ ಸೇವೆಯಿಂದ ಕಿತ್ತೆಸಿಬೇಕು. DGP ಅಧಿಕಾರಿಯ ಯೂನಿಫಾರ್ಮ್ ಅನ್ನ ತಕ್ಷಣ ಬಿತ್ತಿಸಬೇಕು. ಯಾಕೆಂದ್ರೆ ಇಂಥವ್ರು ನಾಲಾಯಕ್. ಇದು ಕೇಂದ್ರ ಸರ್ಕಾರನೇ ತಗೊಳ್ಬೇಕು ನಿರ್ಧಾರ, ಜೊತೆಗೆ ರಾಜ್ಯ ಸರ್ಕಾರ ಕೂಡ ಹೌದು. ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಮ್ಯಾಕ್ಸಿಮಮ್ ಏನು ಕ್ರಮ ತೆಗೆದುಕೊಳ್ಬಹುದು ಆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ತನಿಖೆಗೂ ಒಳಪಡಿಸಬೇಕು. ಗೃಹ ಇಲಾಖೆಯಲ್ಲಿ ಸೇವೆ ಮಾಡೋದಕ್ಕೆ ಈ ಕಾಮಿ ರಾಮಚಂದ್ರ ರಾವ್ ಇದಾರಲ್ಲ, ಈತ ಅರ್ಹ ಅಲ್ಲ, ಯೋಗ್ಯನಲ್ಲ. ಇದನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ಬೇಡಿ ಪರಮೇಶ್ವರ್ ಅವರೇ. ನನಗೆ ಗೊತ್ತಿಲ್ಲ, ಇವಾಗ ಆಲ್ರೆಡಿ ರಾಜ್ಯಾದ್ಯಂತ ಫೇಮಸ್ ಆಗ್ಬಿಟ್ಟಿದ್ದೀರಿ, ಗೊತ್ತಿಲ್ಲ ಮಿನಿಸ್ಟ್ರಿ ಇವರು ಅಂತ. ಈ ವಿಚಾರದಲ್ಲಿ ಹಂಗಾಗಕ್ಕೆ ಹೋಗ್ಬೇಡಿ. ಗೃಹ ಇಲಾಖೆಗೆ ಕಳಂಕ ತರ್ತಾ ಇರುವಂಥ ಅಧಿಕಾರಿಗಳು ಸೇವೆಯಲ್ಲಿರೋಂಥ ಅವಶ್ಯಕತೆ ಬೇಕಾ ಅಂತ ನೀವು, ಅವಶ್ಯಕತೆ ಇದೆಯಾ ಅಂತ ನೀವು ಡಿಸೈಡ್ ಮಾಡಿ. ನಮಗಂತೂ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, DCM ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. DCM ಅಂತೂ ಕಂಪ್ಲೀಟ್ CM ಮತ್ತು ಹೋಮ್ ಮಿನಿಸ್ಟರ್ ಮೇಲೆ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನನಗೆ ಬೆಳಿಗ್ಗೆ ಗೊತ್ತಾಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದ್ರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ನಮ್ಮನ್ನ ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳೀಗ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸರ್, DGP ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳೀಗ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ, ನನಗೆ ನಾನು ಬೆಳಗ್ಗೆಯಿಂದ ಟಿವಿಯನ್ನ ನೋಡಿಲ್ಲ. ಬೆಳಗ್ಗೆ ಡೈರೆಕ್ಟ್ ಆಗಿ CM ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ. ಯಾರೇ ತಪ್ಪಿತಸ್ಥರು ಇರಲಿ, ಯಾರೇ ಈ ರೀತಿ ಏನಾದರೂ ಮಾಡಿದ್ ನಿಜ ಆಗಿದ್ರೆ ಕಾನೂನು ಪ್ರಕಾರ
ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ. ನೋಡಿ, ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ, ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ, ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವರೆಷ್ಟೇ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ. ಇದೆಲ್ಲದ್ರಿಂದ ಬಹಳ ನೊಂದು ಬೆಂದು ಪಾಪಚ್ಚೆ 10 ದಿನ ರಜದ ಮೇಲೆ ಹೋಗಿದ್ದಾರೆ ರಾಮಚಂದ್ರ ರಾವ್ ಅವರು. ಆ ಬೇಸರ ಕಳ್ಕೊಂಡು ಬರ್ಬೇಕಲ್ಲ. ಡಿಜಿಪಿ ರಾಮಚಂದ್ರ ರಾವ್ 10 ದಿನಗಳ ರಜೆ ಮೇಲೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಅದರ ಜೊತೆಗೆ ಅವರ ವಕೀಲರ ತಂಡದ ಜೊತೆನೂ ಮಾತುಕತೆ ನಡೆಸ್ತಾ ಇದ್ದಾರಂತೆ. ರಹಸ್ಯ ಸ್ಥಳದಲ್ಲಿ ಕೂತ್ಕೊಂಡು ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಯಾರದ್ದೇ ಕರೆ ಸ್ವೀಕರಿಸದೆ ತೆರಳಿದ್ದಾರೆ ಡಿಜಿಪಿ. ಕಾನೂನು ಹೋರಾಟ ಮಾಡೋದಕ್ಕೆ ಅಫ್ಕೋರ್ಸ್ ನಿಮ್ಗೆ ಅವಕಾಶ ಇದೆ. ಯಾರು ವಿಡಿಯೋ ವೈರಲ್ ಮಾಡಿದ್ರು, ಆ ಲೇಡಿ ಯಾರೋ ಏನೋ ಅವ್ರ ಮೇಲೆ ಏನಾದರೂ ನೀವು ಸಸ್ಪೆಂಡ್ ಮಾಡೇನಾದರೂ ಆದೇಶ ಹೊರಡಿಸಿದೆಯಾ ಗೃಹ ಇಲಾಖೆ? ಇನ್ನೂ ಅದ್ರ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಇವತ್ತು ಪರಮೇಶ್ವರ್ ಅವರನ್ನ ಭೇಟಿ ಆಗೋದಕ್ಕೆ ಅಂತ ಹೋಗಿದ್ರು, ಆದರೆ ಮಾತಾಡೋಕ್ಕಾಗಲಿಲ್ಲ. ಬಿಕಾಸ್ ಪರಮೇಶ್ವರ್ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವರು ರೆಸ್ಟ್ ಮಾಡ್ತಾ ಇರೋದ್ರಿಂದ ಇವತ್ತು ಮಾತಾಡಿಲ್ಲ ಪರಮೇಶ್ವರ್ ಅವ್ರ ಜೊತೆಗೆ. 10 ದಿನ ರಜೆ ಮೇಲೆ ತೆರಳಿದ್ದಾರೆ. ವಕೀಲರ ತಂಡದ ಜೊತೆ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ಕಾನೂನು ವಿಚಾರವಾಗಿ ಹೋರಾಟ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಒಂದು, ಮಾಧ್ಯಮಗಳ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು, ಅದು ಮಾನ ಇರೋರು ಹಾಕೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು, ಅದು ಯಾರು ವಿಡಿಯೋ ವೈರಲ್ ಮಾಡಿದ್ರು ಅವ್ರ ಮೇಲೆ ಕೇಸ್ ಹಾಕಬೇಕು, ನನ್ನ ಮರ್ಯಾದೆ ಹರಾಜಾಗಿದೆ ಅಂತ. ಅಫ್ಕೋರ್ಸ್ ತನಿಖೆ ಆಗಲೇಬೇಕಾಗತ್ತೆ, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಇಂಥ ವಿಚಾರಗಳ ಮೇಲೆ ಅಂತ ಹೇಳಿ. ಯಾಕೆಂದರೆ ಇದು ಬಹಳ ಸ್ಪಷ್ಟವಾಗಿದೆ, AI ಜನರೇಟೆಡ್ ವಿಡಿಯೋ ಅಲ್ಲ ಅನ್ನೋದು ಇಟ್ ಈಸ್ ವೆರಿ ಕ್ಲಿಯರ್. 8 ವರ್ಷದ ಹಿಂದೆ ಇರಬಹುದು ಅಂತ ಅವರೇ ಹೇಳ್ತಾರೆ. ಅಂದರೆ 8 ವರ್ಷದ ಹಿಂದಿನ ವಿಡಿಯೋ ಈಗ ವೈರಲ್ ಆಗಿದೆ, ಯಾರೋ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ವೈರಲ್ ಮಾಡಿದ್ದಾರೆ ಅಂತನಾ DGP ಅವ್ರ ಮಾತು? 8 ವರ್ಷದ ಹಿಂದೆನೋ, 18 ವರ್ಷದ ಹಿಂದೆನೋ, 20 ವರ್ಷದ ಹಿಂದೆ ಆಗಿರಲಿ, ಬಟ್ ಕೃತ್ಯ ಎಂಥದ್ದು